ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ತಂದಾವರ್ತಿ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಒಂದು ವೆರಿ ನೈಸ್ ಡೇ ಎಂದು ತಿಳಿಸ್ತೇನೆ. ಹಲ್ಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ದಿವಸ ದೇವರು ನಮ್ಮ ಆತ್ಮಿಕ ಲಾಭಕ್ಕಾಗಿ ಕೊಟ್ಟಂಥ ಆತ್ಮಿಕವಾದ ಆಹಾರ ಅಂದರೆ ಈ ಅನುದಿನದ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನ. ದ ಬುಕ್ ಆಫ್ ಕೊರಿಂಥಸ್ ಚಾಪ್ಟರ್ 5 ವರ್ಡ್ 17. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದಾರೆ ಆತನು ನೂತನ ಸೃಷ್ಟಿ ಎಂಬುದಾಗಿ. ಹಲ್ಲೆಲೂಯ. ಕರ್ತನಲ್ಲಿ ದೇವರ ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಯಾರಾದರೂ ಯೇಸು ಕ್ರಿಸ್ತನಲ್ಲಿ ಇರೋದಾದರೆ ನಾವೇನಾಗಿರ್ತೇವೆ? ನೂತನ ಸೃಷ್ಟಿಯಾಗಿರ್ತೇವೆ. ಅಂದರೆ ನಾವು ಪಾಪದಲ್ಲಿ ಇದ್ದಾಗ ಯೇಸು ಕ್ರಿಸ್ತನಿಗೆ ನಂಬಿಕೊಂಡು ಆತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ದೇವರ ವಾಕ್ಯ ಹೇಳುತ್ತದೆ, ನಾವು ನೂತನವಾಗಿ ಸೃಷ್ಟಿಯಾಗ್ತೇವೆ ಎಂಬುದಾಗಿ. ಅಲ್ಲದು ಯಾಕಂದರೆ ಆತನು ನಮ್ಮ ಹೃದಯವನ್ನು ನೂತನ ಪಡಿಸುತ್ತಾನೆ, ನಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತಾನೆ. ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಆತನೇನಾಗಿರ್ತಾನೆ? ನೂತನ ಸೃಷ್ಟಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಕರ್ತನಲ್ಲಿ ದೇವರ ಮಕ್ಕಳೇ, ಇವತ್ತು ನೀವು ನೂತನ ಸೃಷ್ಟಿಯಾಗಬೇಕಂದ್ರೆ ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಆತನ ರಕ್ತದಲ್ಲಿ ಪಾಪವನ್ನು ತೊಳೆದುಕೊಂಡು ದೀಕ್ಷಾಸ್ನಾನ ಮಾಡಿಕೊಂಡು ಆತನ ಹೆಸರಿನಲ್ಲಿ ನೀವು ಜೀವಿಸುವುದಾದರೆ ದೇವರು ನಿಮ್ಮ ಹಳೆ ಸ್ಥಿತಿಯ ಪೂರ್ವ ಸ್ಥಿತಿಯನ್ನು ತೆಗೆದುಹಾಕಿ ನಿಮಗೆ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುತ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತೊಂದಾವರ್ತಿ ಈ ವಾಕ್ಯವನ್ನು ದೇವರು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತೊಂದಾವರ್ತಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ದೇವರು ಹೆಚ್ಚಾಗಿ ನಿಮ್ಮ ಜೀವಿತವನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮತ್ತು ನಾನು ಪಾಸ್ಟರ್ ಪ್ರವೀಣ್ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ಅದ್ಭುತವಾಗಿ ಜೀಸಸ್ ಮಿನಿಸ್ಟ್ರಿಯನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ಉನ್ನತವಾಗಿ ಬೆಳವಣಿಗೆ ಆಗುವಂತೆ ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ನೀವು ಎಲ್ಲರೂ ಪ್ರಾರ್ಥನೆ ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. once again, God bless you and your family. Amen. Thank you, Jesus.